ದೇಗುಲ ದರ್ಶನ. ನಮ್ಮ ಭಾರತ ದೇಶ ಅನೇಕ ಮತಧರ್ಮಗಳ ಸಂಗಮ ಬೀಡು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಸಮೃದ್ಧವಾದ ಪ್ರದೇಶ. ಬೆಟ್ಟಗಿರಿ ಶಿಖರ ನಿಸರ್ಗ ಮಾತೆಯ ಪವಿತ್ರ ತಪೋವನ. ಇಂತಹ ಪವಿತ್ರ ಪರಿಸರದ ಮಡಲಿನ ಸಾಧು ಸಂತರು, ಮಹಾಮುನಿಗಳು, ಯೋಗಿ ತ್ಯಾಜ್ಯಗಳು ಜನಿಸಿ ಪಾವನಗೊಳಿಸಿದ ತಪೋಭೂಮಿ. ಅಂತಹದ್ರಲ್ಲಿ ಒಂದಾದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಹೊಸೂರು ಎತ್ನಳ್ಳಿಗೆ ಸಂಬಂಧಿಸಿದ ಗಂಗೆಬಾವಿ ಎಂಬ ಮಹನ್ ತಪೋ ಕ್ಷೇತ್ರ. ಇಲ್ಲಿ ಕಲಿಯುಗದ ಸಮಯದಲ್ಲಿ ಜಾಹ್ನವಿ ಮಹರ್ಷಿಗಳು ನೆಲೆಸಿ ಪಾವನಗೊಳಿಸಿದ ಪುಣ್ಯಮಯ ಭೂಮಿ ಇದು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಾತ್ಮರು ನೆಲೆ ನಿಂತು ಕಾಶಿ ಕ್ಷೇತ್ರದ ಗಂಗಾ ತಮ್ಮ ಯೋಗ ಮಾರ್ಗದಿಂದ ಕರೆತಂದು ಮಾನವರನ್ನು ಮಹಾತ್ಮರನ್ನಾಗಿಸಿದ ಮಹಿಮೆಯುಳ್ಳ ಸ್ಥಳವಿದು. ಇದು ಸಾಕ್ಷಾತ್ ಜಾಹ್ನವಿ ಮಹರ್ಷಿಗಳೇ ಜಂಬಿಟ್ಟಿ ಕಲ್ಲಿನ ಗುಡ್ಡದಲ್ಲಿ ನಿರ್ಮಾಣ ಮಾಡಿದ ಗುಪ್ತ ಗುಹೆ ಇದೆ. ಈ ಗುಹೆಯಲ್ಲಿ ಯುಗ ಯುಗಗಳಿಂದ ಯಾರು ವಾಸ ಮಾಡದೆ ನಿರ್ಜನ ಪ್ರದೇಶವಾಗಿತ್ತು. ಇಂತಹ ಗುಹೆಯಲ್ಲಿ ಗುರು ಸಿದ್ದೇಶ್ವರ ಯೋಗಿಗಳು ಕಾಯ ವಾಚ ಮನಸ ತಮ್ಮ ಸೇವೆಯನ್ನ ಸಲ್ಲಿಸಿದರು. ಈ ದೇವಸ್ಥಾನ ಇತಿಹಾಸ ನೋಡುವುದಾದರೆ 1969ರಲ್ಲಿ ಗಂಗೆಬಾವಿ ಕ್ಷೇತ್ರಕ್ಕೆ ಆಗಮಿಸಿ ಪೂಜ್ಯ ಶ್ರೀ ಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಹಾಗೂ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಸ್ವಾಮೀಜಿಯವರು ಜೊತೆಗೂಡಿ ವಾಸವಾಗಿ ಕೆಲವು ದಿನಗಳ ನಂತರ 1972ರಲ್ಲಿ ಗಿಡಗಂಟೆಗಳಿಂದ, ಹಾವು ಚೇಳು ಬಾವಲಿಗಳಿಂದ ಆವೃತ್ತವಾಗಿದ್ದ ಜಾಹ್ನವಿ ಮಹರ್ಷಿಗಳ ಗುಹೆಯನ್ನು ಪ್ರವೇಶಿಸಿ ಸ್ವಚ್ಛ ಸುಂದರಗೊಳಿಸಿ ಈ ಪವಿತ್ರ ಗುಹೆಯನ್ನು ತಮ್ಮ ಜ್ಞಾನ ಮಂದಿರವನ್ನಾಗಿಸಿ ವಾಸವಾಗಿ ಸಿಗೆ ಪೊದೆಯಲ್ಲಿ ಮುಚ್ಚಿಕೊಂಡಿದ್ದ ಜಾಹ್ನವಿ ಮಹರ್ಷಿಗಳ ಗುಹೆಗಳನ್ನು ಜೀರ್ಣೋದ್ಧಾರಗೊಳಿಸಿ ಗುಡಿಯನ್ನು ನಿರ್ಮಿಸಿದ್ದಾರೆ. 4 ವರ್ಷಗಳ ಕಾಲ ನೀರಾಹಾರ ಹವನ ಅನುಷ್ಠಾನ ಮಾಡಿ ಜಗ ಬೆಳಗುವ ಜಂಗಮ ಜ್ಯೋತಿಯಾಗಿ ತಾಯ್ತ ಕರಿದಾರ ಭಸ್ಮ ಪ್ರಸಾದವನ್ನು ನೀಡಿ 1000 ಭಕ್ತರಿಗೆ ಬದುಕಿಗೆ ಸಾಕ್ಷಿ ಭಗವಂತರಾಗಿ ಕಂಗೊಳಿಸಿದರು ಎಂಬುದು ಇಲ್ಲಿಯ ಪ್ರತೀತಿಯಾಗಿದೆ. ಇಂತಹ ಪವಿತ್ರ ಸ್ಥಳಕ್ಕೆ ಬರುವುದಾದರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿಗೆ ಬಂದು ಅಲ್ಲಿಂದ 5 ಕಿಲೋಮೀಟರ್ ಗಂಗೆಬಾವಿ ಎಂಬ ಊರಿಗೆ ಬಂದರೆ ಅಲ್ಲಿ ಸಿಗುವುದೇ ಈ ಪವಿತ್ರ ದೇವಸ್ಥಾನ. ಮುಂದಿನ ದೇಗುಲ ದರ್ಶನದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ನೋಡ್ತಾ ಇರಿ ವರದಿ ಸಂತೋಷ್, ಪಿ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಉತ್ತರ ಕನ್ನಡ.